ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ತೆಂಗಿನಕಾಯಿಯ ಒಬ್ಬಟ್ಟು ಹೋಳಿಗೆಯನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ 1 ಕಪ್ ಮೈದಾ ಹಿಟ್ಟು, ಒಂದು ಬೌಲಲ್ಲಿ ಮೈದಾ ಹಿಟ್ಟು, ಒಂದು ಬೌಲಲ್ಲಿ ಸ್ವಲ್ಪ ಬೆಲ್ಲ, ಗಸಗಸೆ ಮತ್ತು ಎಣ್ಣೆ, 1 ಚಮಚ ಸಕ್ಕರೆಯನ್ನು ಹಾಕುತ್ತೇನೆ ಮತ್ತು ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಉಪ್ಪು, ಸ್ವಲ್ಪ ಉಪ್ಪು. ಇದಿಷ್ಟು ಪದಾರ್ಥಗಳನ್ನು ಸೇರಿಸಿ ಇವತ್ತು ತೆಂಗಿನಕಾಯಿಯ ಒಬ್ಬಟ್ಟನ್ನು ತಯಾರಿಸೋಣ. ಈ ಒಬ್ಬಟ್ಟು ತುಂಬ ಸಿಂಪಲ್ಲಾಗಿ ಇದೆ. ಇದನ್ನು ಹೇಗೆ ಮಾಡುವುದೆಂದು ಈಗ ನೋಡೋಣ ಬನ್ನಿ. ಈಗ ಮೈದಾ ಹಿಟ್ಟನ್ನು ಕಲಸಿಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸೋಣ, 1 ಚಮಚ ಉಪ್ಪು. ಮತ್ತು ಈಗ ಎಣ್ಣೆಯನ್ನು ಸೇರಿಸುತ್ತಾ, ಎಣ್ಣೆಯನ್ನು ಹಾಕಿಕೊಳ್ಳುತ್ತಾ ಇದನ್ನು ಕಲಸಿಕೊಳ್ಳೋಣ. ಇದರ ಹದ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಮೆತ್ತಗಾಗಿ ಇರಬೇಕು ಫ್ರೆಂಡ್ಸ್. ಸ್ವಲ್ಪ ಮೆತ್ತಗಾಗಿ ಚೆನ್ನಾಗಿ ಇದನ್ನು ನಾದಿಕೊಳ್ಳಬೇಕು ಮತ್ತು ಇದನ್ನು ಅರ್ಧ ಗಂಟೆ ನೆನೆಸಿಡಬೇಕು, ಮುಚ್ಚಿ ನೆನೆಸಿಡಬೇಕು. ಚಮಚ ಸಕ್ಕರೆಯನ್ನು ಸೇರಿಸೋಣ ಮತ್ತು ಸ್ವಲ್ಪ ನೀರು ಹಾಕಿಕೊಂಡು ಮೆತ್ತಗೆ ಕಲಸಿಕೊಳ್ಳೋಣ. ಮತ್ತು ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುತ್ತಾ ಕಲಸಿಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಈಗ ಇದರಲ್ಲಿ ಹಾಕಿ ಮುಚ್ಚಿ ಇಡೋಣ, ಅರ್ಧ ಗಂಟೆ ನೆನೆಯಲು ಬಿಡೋಣ. ಈಗ ತೆಂಗಿನ ತುರಿಯನ್ನು ಹುರಿದುಕೊಳ್ಳೋಣ, 2-3 ನಿಮಿಷ ಹುರಿದುಕೊಳ್ಳೋಣ. ಈಗ 3 ನಿಮಿಷವಾಗಿದೆ, ತೆಂಗಿನ ತುರಿ ಹುರಿದಿದೆ. ಈಗ ಸ್ವಲ್ಪ ಬೆಲ್ಲವನ್ನು ಸೇರಿಸೋಣ. ಬೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ. ಈಗ ಇದು ಬೆಂದಿದೆ, ಹೂರಣ ಬೆಂದಿದೆ. ಅದಕ್ಕೆ ಗಸಗಸೆಯನ್ನು ಹಾಕೋಣ. ಗಸಗಸೆ, ಪಾಪಿ ಸೀಡ್ ಎನ್ನುತ್ತಾರೆ ಇದಕ್ಕೆ, ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋಣ. ಇಲಾಚಿ ಪುಡಿ, ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಈಗ ಹೂರಣ ರೆಡಿಯಾಗಿದೆ. ಈಗ ಇದು ಬೆಂದಿದೆ. ಈಗ ಉರಿಯನ್ನು ಬಂದ್ ಮಾಡೋಣ. ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಇದರಿಂದ ಉಂಡೆಗಳನ್ನು ಮಾಡಿ ಕಣಕದೊಳಗೆ ಹಾಕಿ ಲಟ್ಟಿಸಿಕೊಳ್ಳಬೇಕು. ಈಗ ಅರ್ಧ ಗಂಟೆ ಆಗಿದೆ. ಈಗ ನೆನೆಸಿದ ಮೈದಾ ಹಿಟ್ಟಿನ ಕಣಕ ಚೆನ್ನಾಗಿ ನೆಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಈಗ ಇದನ್ನು ತೆಗೆದುಕೊಂಡು ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಮೆತ್ತಗಾಗಿದೆ. ಈಗ ಸ್ವಲ್ಪ ಇದನ್ನು ಹೀಗೆ ನಾದಿಕೊಂಡು ಈಗ ಉಂಡೆಗಳನ್ನಾಗಿ ಮಾಡಿಕೊಂಡು ಒಳ್ಳೆಯ ರುಚಿಯಾದ ಕಾಯಿ ಒಬ್ಬಟ್ಟನ್ನು ತಯಾರಿಸೋಣ.
ಈಗ ಈ ಉಂಡೆಗಳನ್ನು ತಯಾರಿಸಿಕೊಂಡಾಗಿದೆ. ಈಗ ಇದರಿಂದ ಇದನ್ನು ಒತ್ತಿ ಲಟ್ಟಿಸಿ ಹೂರಣ. ಈಗ ಈ ಹೂರಣ ತಣ್ಣಗಾಗಿದೆ. ಇದರಿಂದ ಈಗ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಈಗ ಹೂರಣದಿಂದ ಉಂಡೆಗಳನ್ನಾಗಿ ಮಾಡಿಕೊಂಡಾಗಿದೆ. ಈಗ ಇದನ್ನು ಕಣಕದ ಒಳಗೆ ಹಾಕಿ ಒತ್ತಿಕೊಳ್ಳೋಣ. ಈಗ ಉಂಡೆಗಳನ್ನು ಸ್ವಲ್ಪ ಹಿಟ್ಟಿನಲ್ಲಿ ಎತ್ತಿಕೊಂಡು ಈಗ ಕೈಯಿಂದ ಹೀಗೆ ಮಾಡಿ ಇದರೊಳಗೆ ಈ ಹೂರಣವನ್ನು ತುಂಬಿ ಹೀಗೆ ಮುಚ್ಚಿಕೊಳ್ಳೋಣ. ಈ ಹೆಚ್ಚಾದ ಹಿಟ್ಟನ್ನು ತೆಗೆದುಕೊಳ್ಳಬೇಕು. ಹೀಗೆ ಒತ್ತಿಕೊಳ್ಳುತ್ತಾ ಕೈಯಿಂದ ಮೆಲ್ಲಗೆ ಒತ್ತಿಕೊಳ್ಳುತ್ತಾ ಈಗ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಮೆಲ್ಲಗೆ ಲಟ್ಟಿಸಿಕೊಳ್ಳೋಣ. ಹೀಗೆ ಲಟ್ಟಿಸಿಕೊಳ್ಳುತ್ತಾ ಹೋಗಬೇಕು. ಮೆಲ್ಲನೆ ಲಟ್ಟಿಸಿಕೊಳ್ಳಬೇಕು. ಈಗ ಇದರ ಕಾವಲಿಯ ಮೇಲೆ ಹಾಕಿ ಹುರಿದುಕೊಳ್ಳಬೇಕು. ಸಣ್ಣ ಉರಿಯಲ್ಲೇ ಮಾಡಿಕೊಳ್ಳಬೇಕು. ಈಗ ಅದಕ್ಕೆ ತುಪ್ಪವನ್ನು ಸ್ವಲ್ಪ ಹಚ್ಚಿಕೊಳ್ಳೋಣ ಮತ್ತು ಚೆನ್ನಾಗಿ ಬೇಯಿಸೋಣ. ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು. ಬಾಳದು ನಾನು ಸ್ವಲ್ಪ ತುಪ್ಪವನ್ನು ಹಚ್ಚಿದ್ದೇನೆ. ತುಪ್ಪ ಹಚ್ಚಿದರೆ ಭಾಳ ರುಚಿಯಾಗಿ ಇರುತ್ತದೆ. ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ. ಹೀಗೆ ಎರಡೂ ಕಡೆಗೆ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಹೀಗೆ ಎಲ್ಲ ಹೋಳಿಗೆಗಳನ್ನು ಮಾಡಿಕೊಳ್ಳಬೇಕು. ಹೀಗೆ ಒಂದೊಂದಾಗಿ ಬೇಯಿಸಿಕೊಳ್ಳುತ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತದೆ. ಇದಕ್ಕೆ ನಾನು ಅರಿಶಿಣವನ್ನು ಸೇರಿಸಲಿಲ್ಲ, ಅದರಿಂದ ಸ್ವಲ್ಪ ಬೆಳ್ಳಗೆ ಕಾಣುತ್ತದೆ. ನಿಮಗೆ ಬೇಕಾದ ಹಿಟ್ಟಿನೊಳಗೆ ಕಣಕದ ಒಳಗೆ ಅರಿಶಿಣವನ್ನು ಕೂಡ ಕೆಲವೊಬ್ಬರು ಮಿಕ್ಸ್ ಮಾಡಿ ಮಾಡುತ್ತಾರೆ. ನಮ್ಮ ಮಕ್ಕಳಿಗೆ ಹೀಗೆ ಇಷ್ಟ, ಅದಕ್ಕೆ ನಾನು ಹೀಗೆ ಮಾಡಿದ್ದೇನೆ. ಈಗ ಇದು ಬೆಂದಿದೆ. ಇದನ್ನು ತೆಗೆದು ಬದಿಗಿಡೋಣ. ಹಲೋ ಫ್ರೆಂಡ್ಸ್, ನೋಡಿ ಈಗ ಕಾಯಿ ಹೋಳಿಗೆ, ಕಾಯಿ ಒಬ್ಬಟ್ಟು ರೆಡಿಯಾಗಿದೆ. ಹೀಗೆ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ತುಪ್ಪದ ಜೊತೆಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ನೀವು ಮಾಡಿ ಫ್ರೆಂಡ್ಸ್ ಮತ್ತು ಮಕ್ಕಳಿಗೆ ಕೊಡಿ. ನಾನು ಮಕ್ಕಳಿಗಾಗಿ ಚಿಕ್ಕದಾಗಿ ಮಾಡಿದ್ದೇನೆ. ಇದನ್ನು ದೊಡ್ಡದಾಗಿಯೂ ಲಟ್ಟಿಸಿಕೊಳ್ಳಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.